ನಮಸ್ಕಾರ. ಹಾಯ್. ವೆಲ್ಕಮ್ ಸರ್, ವೆಲ್ಕಮ್. ಏನಂದೆ ಏನಂದೆ? ವೆಲ್ಕಮ್. ನಾ ಹಿಂತಿರುಗಿ ಹೋಗ್ತೇನೆ. ಅಯ್ಯೋ ಯಾಕೆ ಗುರುಗಳೇ, ಏನಾಯ್ತು? ಕಾಲಿಡಬೇಕಾದ್ರೆ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಕೋಪ ಬರೋದಿಲ್ವೇನು? ನೀವೇ ಹೇಳಿ. ಮತ್ತೆ ಮತ್ತೆ ನೋಡಿ ಬೇಬಿ ಸ್ವಲ್ಪ ಸುಮ್ಮನೆ ಇರ್ತೀಯೋ? ಬೇಬಿಯಾ? ಅಲ್ಲ, ಕೂಸು. ಇಷ್ಟು ದೊಡ್ಡ ಕೂಸ ಅಂದ್ರೆ ನನ್ನ ಮೊಮ್ಮಗಳು. ಓ, ಮಗಳ. ಬನ್ನಿ, ದಯವಿಟ್ಟು ಒಳಗೆ ಬನ್ನಿ. ಸುಸ್ವಾಗತ ನಿಮ್ಗೆ. ಇದು ಸರಿ. ಬನ್ನಿ. ಬನ್ನಿ. ಎಲ್ಲಿ ನನ್ನ ವಿದ್ಯಾರ್ಥಿನಿ? ಇವಳೇ ಗುರುಗಳೇ. ಹಾ, ಗುರುಗಳೇ, ಏನಾದ್ರೂ ಬೇಕಿತ್ತಾ? ನಾನು ಈಕೆಯ ಗುರು ತಾನೇ? ಹೌದು, ಅದ್ರಲ್ಲೇನು ಸಂಶಯ? ಈಕೆ ನನ್ನ ವಿದ್ಯಾರ್ಥಿನಿ ತಾನೇ? ಹೌದು. ಮತ್ತೆ ಇದೇನ ಗೌರವ ಕೊಡುವ ರೀತಿ? ಓಹೋ, ಅರ್ಥ ಆಯ್ತು. ಕಮಲಿ, ಗುರುಗಳ ಕಾಲ್ ಮುಟ್ಟಿ ಆಶೀರ್ವಾದ ತಗೋ. ಏನ? ಕಾಲಿಗೆ ಬೀಳ್ಬೇಕಾ? ಚಾನ್ಸೇ ಇಲ್ಲ. ನೋ ವೇ. ಕಮಲಿ, ಪ್ಲೀಸ್ ಗುರುಗಳು ಕೋಪಿಸ್ಕೊಂಡು ಹೊರಟೋದ್ರೆ ಕಷ್ಟ. ಕಾಲಿಗೆ ಬೀಳೋರ್ನ ನಂಬಲೇಬಾರ್ದು. ಮುಂದೊಂದ್ ದಿನ ಅವರೇ ಕಾಲು ಎಳಿಯೋದು ಅಂತ ನಮ್ಮ ಅಜ್ಜಿ ಹೇಳ್ಕೊಟ್ಟವಳೆ. ಬೇಕಿದ್ರೆ ನೀನೋಗ್ ಬೀಳೆ, ನನಗೆ ಹೇಳ್ಬೇಡ. ನಾವು ಬಿದ್ರೆ ಅವಳು ಬೀಳ್ತಾಳಂತೆ. ಬೇಬಿ ಬಾ, ನಾವು ಆಶೀರ್ವಾದ ತಗೋಣ. ಕಮಲಿ, ಹೋಗಮ್ಮ. ನಾವು ಕಾಲ್ ಮುಟ್ಟಿ ಆಶೀರ್ವಾದ ತಗೊಂಡಿಲ್ವಾ? ನೀನು ಹಾಗೆ ಆಶೀರ್ವಾದ ತಗೋ. ನೀವಿಬ್ರು ಬಿದ್ರಲ್ಲ, ಅದೇ ನಂಗೆ ಆಶೀರ್ವಾದ. ಶಿರಗರ್ವ. ಓ ಮೈ ಗಾಡ್, ವಾಟ್? ಅಮ್ಮಮ್ಮ, ಹಾಗಾದ್ರೆ ಏನು? ಹೆಡ್ ವೇಟು ಬೇಬಿ. ಅಹಂ ಸ್ವಲ್ಪ ಜಾಸ್ತಿನೇ ಇದೆ, ಇಳಿಸ್ತೀನಿ. ಹುಡ್ತಾಗಿಂದ ಜೊತೆನೇ ಇದೆ. ಯಾವ ನನ್ನ ಮಗನಿಂದನೂ ಇಳ್ಸಕ್ಕಾಗಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೇ. ಶುರು ಮಾಡೋಣವೇ? ಯಾರಿವರು? ಡ್ರಾಮಾ ಮೇಸ್ಟ್ರು ಅನ್ಪೂರ್ಣ? ಅಲ್ಲ, ಅವರು ನಮ್ಮ ಕಮಲಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ. ಟ್ರೀಟ್ಮೆಂಟಾ? ಎಸ್ ಅಜ್ಜಿ. ಇವರು ಓಲ್ಡ್ ಕಮಿ ಥರ ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಓಲ್ಡ್ ಮೆಮರೀಸ್ ಎಲ್ಲ ವಾಪಸ್ ಬರ್ಬೋದೇನೋ ಅಂತ ಇವ್ರನ್ನ ಕರೆಸಿದ್ದೀವಿ. ಏನು ಹೇಳ್ತಿದ್ಯಾ ಅನಿಕಾ? ಯಾರೋ ಬಂದು ಆ್ಯಕ್ಟ್ ಮಾಡಿದ್ರೆ ಕಮಲಿಗೆ ಹೇಗೆ ನೆನಪು ವಾಪಸ್ ಬರುತ್ತೆ? ಹಾ, ನೆನಪು ವಾಪಸ್ ಬರ್ಬೇಕಾ? ಹಾಗಂದ್ರೆ ಏನು? ನಿಮಗೆ ವಿಷಯನೇ ಗೊತ್ತಿಲ್ವಾ? ಅಯ್ಯೋ ಅಜ್ಜಿ, ಅವ್ರಿಗೆಲ್ಲ ಗೊತ್ತು. ಆದರೆ ಕಮಲಿಗೆ ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ನೀವು ಜಾಸ್ತಿ ಕ್ವೆಶ್ಚನ್ಸ್ ಕೇಳಬೇಡಿ, ಅವರು ಕಮಲಿಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ. ಅದು ಸರಿ,
ಸಂಜೆ ಪಾರ್ಟಿ ಇಟ್ಕೊಂಡು ಇವ್ರನ್ನೇ ಕರೆಸಿದ್ರಿ? ಅಯ್ಯೋ ದೇವ್ರೆ, ಇವತ್ತೇ ತುಂಬಾ ಮುಖ್ಯವಾದ ದಿವಸ ಅಲ್ವಾ ಅನ್ಪೂರ್ಣ. ಹಳೆ ಮೆಮೊರೀಸ್ ಎಲ್ಲ ಇವತ್ತೇ ವಾಪಸ್ ಬರಬೇಕು, ಇಲ್ಲ ಅಂದ್ರೆ ಎಲ್ರೆದ್ರಿಗೂ ತುಂಬಾ ಅವಮಾನ ಆಗೋ ಚಾನ್ಸಸ್ ಇರುತ್ತೆ. ಅಜ್ಜಿ, ನಂಗೆ ಯಾಕೋ ಇವ್ರ ಮಾತ್ ಮೇಲೆ ಎಳ್ಳಷ್ಟು ನಂಬಿಕೆ ಬರ್ತಾ ಇಲ್ಲ. ಇವ್ರಿಬ್ರು ಸೇರ್ಕೊಂಡು ಏನೋ ಗೋಲ್ಮಾಲ್ ಮಾಡೋಂಗ ಅವ್ರೆ. ಏನಮ್ಮ, ಯಾರನ್ನ ಗೋಲ್ಮಾಲ್ ಅಂತಿದೀಯಾ? ನಾನು ಯಾರು ಗೊತ್ತಾ? ಲಲಿತ ಕಲೆಗಳನ್ನೆಲ್ಲ ಕರಗಿಸಿ ಘಟಘಟನೆ ಕುಡಿದಿರುವ ಸಕಲ ಕಲಾ ವಲ್ಲಭ. ಅದೆಲ್ಲ ಸರಿ, ಅದ್ಯಾಕೆ ನಿಮ್ಮ ಮೈ ಒಳ್ಳೆ ತಾಮ್ರ ತಂತಿಯಲ್ಲಿ ಸದಾ ನುಲಿತಾನೇ ಇರ್ತೈತೆ? ನಿಂಗೆ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋತೀಯಾ? ದೊಡ್ಡವ್ರ ಎದುರುಗಡೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಗುರುಗಳೇ, ಇವಳ ತಲೆ ಸ್ವಲ್ಪ ಸರಿ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನೀವು ಬನ್ನಿ, ಟ್ರೀಟ್ಮೆಂಟ್ ಶುರು ಮಾಡಿ. ಅಜ್ಜಿ ಪ್ಲೀಸ್, ಅಜ್ಜಿ ಪ್ಲೀಸ್, ನೀವು ಪರ್ಮಿಷನ್ ಕೊಟ್ರೇನೆ ಕಮ್ಲಿ ಸರಿ ಹೋಗೋದು, ಪ್ಲೀಸ್. ಇದೇನಜ್ಜಿ ನೀವು ಪ್ರಯತ್ನ ಪಡ್ಲಿ ಬಿಡು. ನಿಂಗೆ ಇದರಿಂದ ಯಾರಿಗೂ ನಷ್ಟ ಇಲ್ವಲ್ಲ. ನಮ್ಮ ಕಮಲಿಗೆ ಮತ್ತೆ ನೆನಪು ವಾಪಸ್ ಬಂದರೆ ತುಂಬ ಒಳ್ಳೇದು ನಮಗೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಗುರುಗಳೇ ಬನ್ನಿ. ಎಲ್ಲಿ? ಮೇಲೆ ಮೇಲೆ. ಓ, ಮೆಟ್ಲತ್ಬೇಕಾ? ಸ್ವಲ್ಪ ಮೆಟ್ಲಷ್ಟೇ, ಬನ್ನಿ. ಬಾಬಾ ಬನ್ನಿ, ಬನ್ನಿ ಬನ್ನಿ. ಇಷ್ಟು ಬೇಗ ಹೊರಟ್ರಾ? ಹಾಂ, ಅರೇಂಜ್ಮೆಂಟ್ ಕೆಲಸ ಎಲ್ಲ ಇದೆ. ಅಜ್ಜಿ ಫೋನ್ ಮಾಡಿದ್ರು ಬೇಗ ಬರೋಕ್ಕಾಗತ್ತಾ ಅಂತ, ಅದಕ್ಕೆ ಹೊರಟ್ವಿ. ನೀವು ಆರಾಮಾಗಿ ಬನ್ನಿ. ಸರಿಪ, ಹುಷಾರು. ಒಟ್ಟಿಗೆ ಹೋಗ್ಬೋದಿತ್ತಲ್ಲ. ತಾರ ಹೋಗ್ಲಿ ಬಿಡು, ಮದುವೆಗೆ ಮುಂಚೆ ನಾನು ನೀನು ನೋಡಕ್ಕೆ ಬರ್ತಿದ್ದೆ ಅಲ್ವಾ? ನನ್ನ ಮಗ ಸುಮ್ಮನೆ ಇರೋಕ್ಕಾಗತ್ತಾ? ಹೋಗಿ ಬರಲಿ ಬಿಡ. ಅಮ್ಮ, ಅಜ್ಜ, ಅಜ್ಜಿ, ಅಂಕಲ್ ಆ ಮನೇಲಿ ಎಲ್ಲರೂ ತುಂಬ ನೊಂದಿದ್ದಾರೆ. ಈಗ ಕಮಲಿ ಅವರು ಮತ್ತೆ ವಾಪಸ್ ಸಿಕ್ಕಿರೋದೆ ಅವರೆಲ್ರಿಗೂ ತುಂಬ ಖುಷಿ. ಆ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಲಿಲ್ಲ ಅಂದರೆ ಹೇಗೆ ಹೇಳಿ? ರೇ ಮೇಷ್ರೆ, ನಾನು ನಿಮ್ಮಮ್ಮನ ಒಪ್ಸೋದಾಯ್ತಾನೆ, ಮತ್ತೆ ಯಾಕೆ ಅನ್ವಾಂಟೆಡ್ ಡೈಲಾಗ್ಸ್ ಎಲ್ಲ? ಹೊರಡಪ್ಪ, ಲೇಟ್ ಆಗುತ್ತೆ, ಹೊರಡು, ಹೋಗೋ. ಇರಿಯಪ್ಪ, ಅಮ್ಮ ಹೇಳಿ. ಅಮ್ಮ ಹೇಳಿ ಅಮ್ಮ, ಪ್ಲೀಸ್. ಹೋಗಿ ಬನ್ನಿ. ಥ್ಯಾಂಕ್ಸ್ ಮಾ, ನೀವು ಬೇಗ ಬಂದ್ಬಿಡಿ. ಅಪ್ಪ ಬಾಯ್. ಬಾಯ್, ಟೇಕ್ ಕೇರ್. ಹಾಂ, ಈಗೇನಾಯ್ತು? ಪಾರ್ಟಿಲಿ ಅವಳನ್ನ ಸೊಸೆ ಅಂತ ಹೇಳಿ ನನಗೆ ಅವಮಾನ ಆಗದಿದ್ರೆ ಅಷ್ಟೇ ಸಾಕು. ನಮ್ಮ ತರಬೇತಿಯ ಕೊಠಡಿ ಇದೇನಾ? ಬೇಬಿ, ಇವರಿಬ್ಬರನ್ನೂ ಇಟ್ಕೊಂಡು ನಾವು ಅದು ಹೆಂಗೆ ನಿಭಾಯಿಸ್ತೀವೋ ಅದೇವ್ರಿಗೆ ಗೊತ್ತು. ಏನೋ ಅಂದಿರಿ? ಇದೇ ಇದೇ ನಿಮ್ಮ ತರಬೇತಿ ಕೊಠಡಿ ಎಂದೆ. ಚೆನ್ನಾಗಿದೆ, ಚೆನ್ನಾಗಿದೆ. ದೊಡ್ಡ ಕೂಸೆ, ಕೆಳಗಡೆ ನನ್ನ 4 ಚಕ್ರದ ವಾಹನದಲ್ಲಿ ನನ್ನ ಜೋಳಿಗೆ ಇದೆ, ತೆಗೆದುಕೊಂಡು ಬಾ. ಅಮ್ಮಮ್ಮ, ಜೋಳಿಗೆ ಅಂದ್ರೆ ಏನು? ಅಯ್ಯೋ, ಬ್ಯಾಗು ಬೇಬಿ. ದೊಡ್ಡ ಕೂಸೆ, ಜೋಳಿಗೆ ಎಂದರೆ ಮಾಳಿಗೆ ಮೇಲೆ ಹೋಗಬೇಡ, ಕೆಳಗೆ ಹೋಗಿ ಬಾ. ಮೇಷ್ಟ್ರೆ, ತುಂಬಾ ಬೇಗನೆ ತಂದಿದ್ದೀಯ, ಚಾಲಾಕಿ ಹುಡುಗಿ. ಧನ್ಯವಾದಗಳು.
ಹೂವ ಇದನ್ನ ಇವ್ರು ತಲೆಗೆ ಮುಡ್ಕೋತಾರ ಕಿವಿಗೆ ಮುಡ್ಕೋತಾರ ಎಲ್ಲರೂ ಮುಟ್ಕೊಳ್ಳಿ ನನಗೆ. ಏಯ್ ಏನು ಮಾಡುತ್ತಿದ್ದೀಯಾ? ಅದು ಏನಾರ ತಿಂಡಿ ಇಟ್ಟಿದ್ಯಾ ಅಂತ ನೋಡ್ತಿದ್ದೀನಿ. ಅಕಟಕಟ ನಾಟಕೇಶ್ವರ. ಅವನ್ಯಾರು? ಸುಮ್ಮನಿರು. ಎಂತ ಕನ್ನಡ ಪದವಿದು. ತಿನ್ನಕ್ಕೇನಾದ್ರೂ ಇಟ್ಟಿದ್ಯಾ? ಛೇ, ಸೇವಿಸಲು ಏನಾದ್ರು ಇದೆಯಾ ಅಂತ ಕೇಳಬಹುದಲ್ಲವೇ? ವಾ, ಸೂಪರ್ ಕಣಯ್ಯ ನೀನು. ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಬರೋರ್ ತರ ಮಾತಾಡ್ತೀಯ. ಒಂಥರ ಮಜಾ ಇದೆ ನಿನ್ನ ಮಾತು. ಅಕಟಕಟ ನಾಟಕೇಶ್ವರ, ಎಂತವರ ಮುಂದೆ ತಂದು ನನ್ನನ್ನು ನಿಲ್ಲಿಸಿ ಬಿಟ್ಟೆಯಪ್ಪ. ಅದಕ್ಕೆ ಗುರುಗಳೇ ಅವಳನ್ನ ನಿಮ್ಮ ಮುಂದೆ ತಂದು ನಿಲ್ಸಿರೋದು. ಜೇಡಿ ಮಣ್ಣನ್ನ ಗೊಂಬೆಯನ್ನಾಗಿ ಮಾಡೋದು ನಿಮ್ ಜವಾಬ್ದಾರಿ. ಮಾಡ್ತೀನಿ ಮಾಡ್ತೀನಿ. ಶಿಷ್ಯೆ, ಇಲ್ಲಿ ದಯಮಾಡಿಸು. ಹಂಗ ಬಾ ದಾರಿಗೆ. ಏನೋ ಶಿಸ್ತಿಲ್ದವನ ಬದುಕು ಸುಸ್ತಾಗಿರೋ ಕುದುರೆ ಗಾಡಿ ಹಾಗೆ. ಟೊಕ್ಕ 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 ಟೊಕ್ಕ, ಮುಂದೆನೆ ಹೋಗಲ್ಲ. ನೀನು ಕೂಡ ಹಾಗೆ. ನಿನಗೆ ಶಿಸ್ತು ಬಹಳ ಮುಖ್ಯ. ಅದೆಲ್ಲ ಬೇಜಾನಿದೆ. ಮ್ಯಾಟ್ರಿಕ್ ಬಾ ಗುರು. ನಾಟಕ ಅಭಿನಯ ಒಂದು ಕಲೆ. ಅದನ್ನು ಶ್ರದ್ಧೆ ಭಕ್ತಿಯಿಂದ ಪಾಲಿಸಿ ಪಾತ್ರ ಮಾಡಬೇಕು. ನಾನು ನನ್ನ ಜೀವನವನ್ನೆಲ್ಲ ಈ ಕಲೆ ಎನ್ನುವ ಜ್ಯೋತಿ ಬೆಳಗಲು ಮುಡುಪಾಗಿಟ್ಟಿದ್ದೇನೆ. ನೀನು ನನ್ನ ಕಿಡಿಯನ್ನು ಕಿಂಡಲ್ ಮಾಡುತ್ತಿದ್ದೀಯಾ? ಗುರುಗಳೇ, ಆ ಕಿಂಡಲ್ ಅನ್ನೋದು ಇಂಗ್ಲಿಷ್ ಪದ. ಸಾಕು, ಸುಮ್ಮನಿರಿ. ಕೋಪ ಬಂದಾಗ ಎಲ್ಲ ಭಾಷೆಗಳು ಮಿಕ್ಸ್ ಆಗಿಬಿಡುತ್ತದೆ. ಸಮಾಧಾನ ಸಮಾಧಾನ. ಈಕೆ ನನ್ನ ಜ್ಯೋತಿಯನ್ನು ನಂದಿಸಿದ್ದಾಳೆ. ಈಕೆಗೆ ನಾನು ಪಾಠ ಮಾಡುವುದಿಲ್ಲ. ಸೈಕು ತರ ಆಡ್ತಾ ನನಗೆ ಏನ್ ಮಾಡೋದು? ಗುರುಗಳೇ, ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ಇವಳು ಹೀಗೇನೆ. ನೀವೇ ಕಂಟ್ರೋಲಿಗೆ ಅಮ್ಮಮ್ಮ, ಕಂಟ್ರೋಲ್ಗೆ ಏನು ಹೇಳ್ತಾರೆ? ನಿಯಂತ್ರಣಕ್ಕೆ ಬರೋದು. ಹಾ, ಅದು ಬರೋದು. ಸರಿ. ಏನು ಪೂಜೆ ಆಯ್ತಲ್ಲ, ಪ್ರಸಾದ ಯಾರು ಕೊಡ್ತಾರೆ? ಅಲ್ಲ, ನೀನ್ ಯಾಕಿಷ್ಟು ರಗಳೆ ಮಾಡ್ತಿದ್ಯಾ? ನೀವು ಹೊರಡಿ, ನಾನು ನೋಡ್ಕೋತೇನೆ. ನೀನಿಲ್ಲೇ ಇರು. ಇವಳನ್ನ ನಾರ್ಮಲ್ ಹುಡುಗಿಯಾಗಿ ಮಾಡೋ ಜವಾಬ್ದಾರಿ ನಿಮ್ದು. ಒಳ್ಳೆದಾಗ್ಲಿ ಬಾಮ್ಮ. ಅಜ್ಜಿ, ಏನು ಇಷ್ಟ ಆರಾಮಾಗಿ ಕೂತೀರಾ? ಇನ್ನೇನು ಮಾಡೋದಪ್ಪ ರಿಷಿ? ಅರೆ, ಇವತ್ತೇ ತಾನೇ ಪಾರ್ಟಿ, ಅಥವಾ ನಾವಿಬ್ರು ಮಿಸ್ಟೇಕ್ ಮಾಡ್ಕೊಂಡು ಇವತ್ತೇ ಬಂದ್ಬಿಟ್ವಾ? ಅಯ್ಯೋ, ಇವತ್ತೇ ಸರ್. ಮತ್ತೆ ಇಷ್ಟು ಆರಾಮಾಗಿ ನಿಂತಿದ್ದೀರಾ? ಕಮಲಿ ಅವರಲ್ಲಿ ಒಳಗಡೆ ಇದ್ದಾಳಪ್ಪ. ರೆಡಿ ಆಗ್ತಾ ಇದ್ದಾಳಾ? ಇಲ್ಲಮ್ಮ, ಅನಿಕಾನು ಕಾಮಿನಿ ಅದು ಯಾರನ್ನೂ ಕರೆಸಿದ್ದಾರೆ.
ಕಮಲಿಗೆ ಹಳೇದ ನೆನಪೆಲ್ಲ ಬರಲಿ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತೆ. ಅದೇನು ಅಂತ ಅವ್ರಿಗೆ ಅರ್ಥ ಆಗಬೇಕು. ಟ್ರೀಟ್ಮೆಂಟಾ? ಎಲ್ಲಿದ್ದಾರೆ? ಮ್ಯಾಲ್ ರೂಮ್ನಾಗ ಅವಳೆ. ಸರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ಮಹಂ ಸಾತ್ವಿಕಂ ಶಿವಂ. ಈ ಪ್ರಾರ್ಥನೆಯ ಅರ್ಥ ನಿನಗಾಯ್ತೆ? ಆಯ್ತಾಯ್ತು. ಮಳೆ ಸುರಿದಾಗ ಆಯ್ತು. ಏನ? ಏನಿಲ್ಲಮ್ಮ, ನಿನಗೆ ಅರ್ಥ ಆಯ್ತು ಅನ್ಕೊಂಡೆ. ಹಾ. ಈಗ ನಾನು ಅಭಿನಯ ಪಾಠವನ್ನು ಶುರು ಮಾಡುವ ಬದಲು ನಿನ್ನನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀನು ನಿನ್ನ ಪ್ರಕಾರ ಹುಡುಗಿ ಎಂದರೆ ಹೇಗಿರಬೇಕು? ಅವಳು ಹೆಂಗಿಷ್ಟನೋ ಹಂಗಿರ್ಬೇಕು. ನನ್ನ ಪ್ರಶ್ನೆ ನಿನಗೆ ಅರ್ಥವಾಗುತ್ತಿದೆಯೇ? ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೆ ನಾನ್ ಕೊಡ್ತಿರೋ ಉತ್ತರ ನಿಂಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇದುವರೆಗೂ ಯಾವ್ದಾರು ಹುಡುಗನ ಹತ್ರ ಹೋಗಿ ಹುಡುಗ ಅಂದ್ರೆ ಹೆಂಗಿರ್ಬೇಕು ಅಂತ ಕೇಳಿದೀರಾ? ಇಲ್ಲ ತಾನೆ. ಅದೇನು ಹುಡುಗಿ ಹತ್ರ ಬಂದ್ಬಿಟ್ಟು ಹೆಂಗಿರ್ಬೇಕು ಅನ್ನೋ ಪ್ರಶ್ನೆ. ಅಕಟಕಟ ನಾಟಕೇಶ್ವರ, ನನ್ನ ಪ್ರಶ್ನೆಯನ್ನು ಈಕೆ ಹೀಗೆ ಅರ್ಥ ಮಾಡಿಕೊಂಡಳಲ್ಲ. ನೋಡಮ್ಮ, ನಾನು ಹೇಳಿದ್ದು ಹಾಗಲ್ಲ. ಗಂಡು ಹೆಣ್ಣು ಇಬ್ಬರು ಸಮಾನರೇ, ಆದರೆ ಒಬ್ಬೊಬ್ಬರಿಗೂ ಒಂದು ವೈವಿಧ್ಯತೆ ಇರುತ್ತದೆ ಅಲ್ಲವೇ? ನಾನು ಹೇಳಿದ್ದು ಅದನ್ನೇ. ನಿನಗೆ ಅರ್ಥವಾಗುವ ಹಾಗೆ ಹೇಳಬೇಕೆಂದರೆ ಅವರಿಗೆ ಬೇಸಿಕ್ ಗುಣಗಳು ಏನಿರಬೇಕು ಎಂದು. ಅಷ್ಟೇನಾ? ಗತ್ತಾಗಿರ್ಬೇಕು, ಯಾವಂಗೂ ಹೆದರ್ಕೊಂಬಾರ್ದು, ತಪ್ಪು ಮಾಡಿಲ್ಲ ಅಂದ್ರೆ ತಲೆ ತಗ್ಗಿಸ್ಲೇಬಾರ್ದು. ಸಾಕು ಸಾಕು ನಿಲ್ಲಿಸಮ್ಮ, ನಾನು ಕೇಳಿದ್ದು ಅದಲ್ಲ. ಗಂಡಸರು ಮಾಡದೇ ಇರುವಂತ ಕೆಲವೊಂದು ಕೆಲಸಗಳಿರುತ್ತಲ್ಲ. ಬೆಳಗ್ಗೆ ಎದ್ದು ಮಡಿಯಾಗಿ ರಂಗೋಲಿಯನ್ನು ಹಾಕುವುದು, ಮನೆಯನ್ನು ಶುಚಿಯಾಗಿಡುವುದು. ನಿನಗೆ ಹೇಳುತ್ತಿದ್ದೇನಲ್ಲ, ನಾನೊಂದು ತಪ್ಪು ಮಾಡುತ್ತಿದ್ದೇನೆ. ಮಿಸ್ಟ್ರೆ, ನಂದೊಂದು ಪ್ರಶ್ನೆ ನಿಮ್ಗೆ. ಪ್ರಶ್ನೆ ಕೇಳು ಕೇಳು, ಅದು ಒಳ್ಳೆ ವಿದ್ಯಾರ್ಥಿಯ ಲಕ್ಷಣ. ನಿಮ್ಗೆ ಸೀರೆ ಉಟ್ಕೊಳಕ್ ಬರುತ್ತಾ? ಉಡಿಸಲು ಬರುತ್ತದೆ. ಸರಿ, ಇರಲಿ ಬಿಡು. ನಿನಗೀಗ ರಂಗೋಲಿ ಹಾಕಕ್ಕೆ ಬರುತ್ತದೆಯೇ? ಓ, ಸಖತ್ತಾಗಿ ಬರುತ್ತೆ. ಹಾಕೋದನ್ನ ನೋಡಕ್ಕೆ. ಹೋಗಲಿ, ನಾನೀಗ ನಿನಗೆ ರಂಗೋಲಿಯನ್ನು ಹಾಕುವುದನ್ನು ಹೇಳಿಕೊಡುತ್ತೇನೆ. ಸರಿಯಾಗಿ ನೋಡಿಕೋ. ನೋಡ್ಕೋತೀನಿ. ಅಂದ್ರು ಇವ್ರನ್ನೊಂದ್ಸಲ ಸೀರಿಯಲ್ ನೋಡ್ಬೇಕಲ್ಲ. ದರಗಿಳಿದು ಬಾ ಸೋಮನೆ. ಸೋಮನೆ, ನಾನು ನಿನಗೀಗ ತುಂಬಾ ಸುಲಭವಾದ ರಂಗೋಲಿಯನ್ನು ಹೇಳಿಕೊಡುತ್ತೇನೆ. ನೀನು ಕಲಿತಾದ ಮೇಲೆ ಕ್ಲಿಷ್ಟಕರವಾದ ರಂಗೋಲಿಯನ್ನು ಹೇಳಿಕೊಡುತ್ತೇನೆ. ಏನ್ ಕರ? ಕ್ಲಿಷ್ಟಕರವಾದ ರಂಗೋಲಿ. ಹಂಗಂದ್ರೇನು? ನಿನಗೆ ಹಾಕಲು ಬರಬಾರದು ಅಂತ ರಂಗೋಲಿ. ಮತ್ತ್ಯಾಕೆ ಹೇಳ್ಕೊಡ್ತೀಯಾ? ಆಯ್ತು, ನೋಡಿಕೋ. ಇದನ್ನು ಹೀಗೆ ಎತ್ತಿ ಇಲ್ಲಿ ಇಡಬೇಕು. ಇಲ್ಲೊಂದು ಇಡ. ಮೇಷ್ಟ್ರೆ, ಇದೇನಿದ್ ಸಂಡಿಗೆ ಆಗ್ತಿದ್ದೀರಾ? ಅದನ್ನು ಹೇಳಿಕೊಡುತ್ತೇನೆ. ಮೊದಲು ಇದನ್ನು ಕಲಿತುಕೋ. ಓ, ಅದು ಬರುತ್ತಾ? ನಾನು ಸಕಲ ಕಲಾ ವಲ್ಲಭ. ಗೊತ್ತಾಗ್ತಿದೆ ಗೊತ್ತಾಗ್ತಿದೆ. ತಗೋ, ರಂಗೋಲಿಯನ್ನು ಹಾಕು ನೋಡೋಣ. ಅಷ್ಟೇ ತಾನೇ? ಈಗ ನೋಡಿ. ಸಾಕು ಸಾಕು, ನಿಲ್ಲಿಸು. ಇದೊಂದು ರಂಗೋಲಿಯೇ. ಎಲ್ಲಿಗೋ ಕಳ್ಳತನ ಮಾಡಲು ಸಂಚು ಹಾಕುವ ಹಾಗಿದೆ. ಸಖತ್ತಾಗಿ ಹೇಳ್ದೆ ಗುರು. ಶಬ್ಬಾಷ್.